ಯಾಕಮ್ಮಿ ಇವತ್ತು ಕೆಲ್ಸಕ್ಕೆ ಹೋಗಕ್ಕಿಲ್ವಾ? ಗಾರ್ಮೆಂಟ್ಸ್ಗೆ ಗೊತ್ತಾಯ್ತೇನೋ? ಇಲ್ಲಮ್ಮ. ಅದೇ ಆ ಕಂಬ್ಳಿ ವಿಚಾರ ಹೇಳಿದ್ನಲ್ಲ, ಕಂಬ್ಳಿನ ಮದುವೆ ಮಾಡ್ಕೊತೀನಿ ಅಂತ ಕರ್ಕೊಂಡೋಗ್ಬಿಟ್ಟು ಮನೆ ಮಾಡಿ ಇಕ್ಕೊಂಡವನಿ ಅಂತ ಹೇಳ್ಬಿಟ್ಟು ಅವಯ್ಯ ಮ್ಯಾನೇಜರು ಬೇಕಂತಾನೆ ನನ್ನನ್ನೇ ಟಾರ್ಗೆಟ್ ಮಾಡಿ ಕಣಮ್ಮ. ಬೇಕಂತಾನೆ ನೀ ಟಾರ್ಗೆಟ್ ಮಾಡಿ ನೀನು ನಾಳೆಯಿಂದ ಕೆಲಸಕ್ಕೆ ನೀನು ಬರಬೇಡ, ನೀನು ಕೆಲಸ ಚೆನ್ನಾಗಿ ಮಾಡಲ್ಲ, ನೀನು ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡ್ಬಿಟ್ರು ಕಣಮ್ಮ. ಕೆಲಸದಿಂದ ಬರೋಕ್ಕೆ ಹೋಗ್ಬೇಡ ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು ಕಣಮ್ಮ. ಎಲ್ಲರ ಮುಂದೆನೂ ಬೈದ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟೊಂದು ಬೇಜಾರು ಮಾಡಿಬಿಟ್ರು. ಈಗ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಕೆಲ್ಸಕ್ಕೆ ಹೋದ್ರೂ ಇವಾಗ ಬೈದಾಗ್ತಾನೆ ಅವ್ನು ತಿರುಗಿ ಮ್ಯಾನೇಜರು, ನೀನು ಬರಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಏನು ಮಾಡೋಕ್ಕಾಗಲಿಲ್ಲ ನನಗೆ. ನನಗೇನೋ ಕಂಬ್ಳಿ ಏನಾರ ಹೇಳ್ಕೊಟ್ಟವಳೆ, ಇಲ್ಲಾಂದರೆ ನಾನು ಅವರಿಬ್ಬರು ವಿಚಾರನ ಯಾರಿಗಾನ ಹೇಳಿದ್ದೀನಿ ಅಂತ ಹೊಟ್ಟೆ ಊರಿಗೆ ಕೆಲಸದಿಂದ ತೆಗೆದಾಕ್ಬಿಟ್ರು ಅಂತ ಗೊತ್ತಿಲ್ಲ ಕಣಮ್ಮ. ಅದಕ್ಕೆ ಸುಮ್ಮನಾದೆ. ಮ್ಯಾನೇಜರ್ಗಿನ್ನ ಮ್ಯಾಲ್ಗಡೆ ಪೋಸ್ಟಾಗಿ ಯಾರಿರ್ತಾರೆ ಹೇಳು? ಅಯ್ಯಪ್ಪ ಲೈನ್ ಮ್ಯಾನೇಜರ್ ಒಂದೇ ತಾನೇ? ಓ ಯಾಕಿಲ್ಲಮ್ಮ, HR ಇರ್ತಾರೆ, ಆಮೇಲೆ ಮೇಯ್ನ್ ಮ್ಯಾನೇಜರ್ ಇರ್ತಾರೆ, ಇನ್ನು ಎಷ್ಟೊಂದು ಜನ ಇರ್ತಾರಲ್ಲ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಾಗೆಲ್ಲ ಇರ್ತಾರೆ ಕಣಮ್ಮ. ಅಲ್ಲ ಕಣಮಿ, ನೀನು ನನ್ನ ಮಗಳಾಗಿದ್ಕೊಂಡು ನೀನು ಸುಮ್ಕೆ ಬಂದ್ಬಿಟ್ಟಿದ್ದೀಗಲ್ಲ ನೀನು. ಏನಾರ ಒಂದು ಗತಿ ಕಾಣಿಸೋದು ಬಿಟ್ಬಿಟ್ಟು ಮರ್ತೋಗ್ಬಿಟ್ಟ ಈ ಶಾರ್ತಿ ಮಗಳು ಅನ್ನೋದನ್ನ. ಮುಯ್ಯಿ ನ್ಯಾಯವಾಗಿರೋರ್ತಾಗ ನ್ಯಾಯವಾಗಿರ್ಬೇಕು, ಇಲ್ಲ ಕಿತ್ತೋದಾಟ ಆಡಿದ್ರೆ ನಾವು ಕಿತ್ತೋದಾಟನೇ ನೀ ಆಡಬೇಕು. ನಿನಗೆ ನಮಗೆ ಬಂದಿರೋ ದೊಡ್ಡ ರೋಗ ನಿನಗೆ. ಹಿಂಗೆ ಬದಲಾಗೋಗ್ಬಿಟ್ಟಿದ್ದೀಗಲ್ಲ ನೀನು. ಒಳ್ಳೆಳಾಗು ಅಂತ ಹೇಳ್ದೆ, ಯಾರು ಈ ಪಾಟಿ ಒಳ್ಳೆಳಾಗಿ ಕೂತ್ಕೊಳ್ಳೋದ? ನಿನಗೆ ಯಾವನೋ ಕೆಲಸದಿಂದ ತೆಗ್ದಾಕಿದ್ರು ಇನ್ನದು ಹೆಂಗೆ ದಿಮಾಕಕ್ಕೆ ಓಡಾಡ್ಕೊಂಡಿದ್ದೀಗ ಹೇಳಿ ನೀನು. ಹೋಗಿ ಮುಚ್ಕೊಂಡು ಏನಾರ ಒಂದು ಮಾಡು. ಅವ್ನಿಗೆ ನಮ್ಮ ಮೇಲ್ಗಡೆ ಆಫೀಸರ್ಗೆ ಯಾರ ಹೊಸಿ ಡವ್ ಮಾಡ್ಬಿಟ್ಟು ಪಿನ್ನಿಕ್ಕಲ್ಲಿ ಬಿಟ್ಬಿಟ್ಟು ನೀನು ನೆಟ್ಟು ಬಂದಿಡಿದೆಯಲ್ಲ ಕೆಲಸದಿಂದ ತೆಗ್ದಾಕ್ಬಿಟ್ಟ ಅಂತ ಹೇಳಿ. ಅವನು ಯಾವ ಬೇವರ್ಸಿನಿ ಕೆಲಸದಿಂದ ತೆಗ್ದಾಕಕ್ಕೆ? ಅವ್ರ ಅಪ್ಪಂದಂತ ಅದು ಏನಾದ್ರೂ ಫ್ಯಾಕ್ಟ್ರಿ? ಓಹೋ, ಅವಳು ಹೇಳ್ಕೊಟ್ಲಂತೆ ತೆಗ್ದಾಕ್ಬಿಟ್ನಂತೆ. ನೀನೇನು ದನ ಕಾಯ್ತಿದ್ದ? ಹೋಗಿ ಫಿಟ್ಟಿಂಗ್ ಇಕ್ಬಿಟ್ಟು ಬರೋದು ಬಿಟ್ಬಿಟ್ಟು ನೀನು ಚೆನ್ನಾಗೆ ಮಾಡ್ತೀಯ ಬಿಡು ನೀನು. ನಡಿ ನಾನೇ ಬರ್ತೀನಿ. ಗಾರ್ಮೆಂಟ್ಸ್ದಾಗ ನಾನೇ ಬಂದ್ಬಿಟ್ಟು ಹೇಳ್ತೀನಿ. ಏನಮ್ಮ ಹಂಗಾರೆ ಫಿಟ್ಟಿಂಗ್ ಇಕ್ಕು ಅಂತ ಹೇಳ್ತಿದ್ಯಾ ನೀನು? ಹೂ ಕಣಮ್ಮಿ, ಫಿಟ್ಟಿಂಗ್ ಇಕ್ಕು ಅಂತ ಹೇಳ್ತಿದ್ದೀನಿ. ಹೋಗಿ ಸರಿಯಾಗಿ ಏನೇ ಫಿಟ್ಟಿಂಗ್ ಇಕ್ಕು ನೀನು. ಓ ಯಾಕೆ ಬಿಟ್ಟಿಯಾ? ನ್ಯಾಯವಾದ ಇರತ್ತಾಗ ನಾವು ನ್ಯಾಯವಾಗಿರೋಣ. ನನ್ನ ಮಗ ನ್ಯಾಯ ಮಾಡ್ತಾರೆ, ನಾವು ಮಾಡೋಣ. ಓ ಕಣಮ್ಮ, ನಾವು ಕೆಟ್ಟವರಿದ್ದಾಗೇನೆ ಚೆನ್ನಾಗಿದ್ವಿ. ಒಳ್ಳೆ ರಾತ ಎಲ್ಲರೂ ನಮಗೆ ಬಗ್ನಿಗೆ ಊಟ ಇಕ್ಕಕ್ಕೆ ಶುರು ಮಾಡ್ಕೊಬಿಟ್ಟವ್ರೆ. ಏನು ಮಾಡಲೇ ಇಲ್ಲಮ್ಮ, ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಆದರೂ ಆ ಮ್ಯಾನೇಜರ್ ನನ್ನ ಮಗ ಬಂದ್ಬಿಟ್ಟು ಕಿರ್ಚಾಡ್ಬಿಟ್ಟ ಗೊತ್ತೇನಮ್ಮ. ನಿಂತ್ಕೊಂಡು ಮಾತಾಡ್ತೀಯ, ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ ಹೇಳಿ. ನನಗಂತೂ ಕ್ವಾಪನೇ ಬಂದ್ಬಿಡ್ತು. ನನಗಂತೂ ಏನು ಮಾಡೋದು ಅಂತಲೇ ಅರ್ಥ ಆಗಲಿಲ್ಲ. ಅಂತ ನನ್ನ ಮಕ್ಕಳನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಮಗಳೇ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೀನಂತೂ. ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸಲ ಯಾರ ತಂಟೆಗೂ ಹೋಗ್ಕೊಡ್ದು. ಹಂಗೆ ಬುದ್ಧಿ ಕಲಿಸ್ಬೇಕು ಆ ಬಡ್ಡಿ ನನ್ನ ಮಕ್ಕಳಿಗೆ, ಸರಿನಾ? ಹಿಂಗೆ ಬಿಟ್ಟರೆ ಆಗಕ್ಕಿಲ್ಲ. ನೀನು ಬಿಟ್ಕೊಂಡು ಸುಮ್ಮನೆ ಕೂತ್ಕೊತೀಯ, ಅದಕ್ಕೆ ಹಂಗೆ ಆಡ್ತಾರೆ. ಸರಿಯಾಗಿ ನೀನು ಬುದ್ಧಿ ಕಲಿಸಿದ್ರೆ ಮುಚ್ಕೊಂಡು ಸುಮ್ಮನೆ ಆಗೇ ಆಗ್ತಾರೆ ತಾನೇ. ನೀನು ಸರಿಯಾಗಿ ಬುದ್ಧಿ ಕಲ್ಸೋದು ಕಲ್ತ್ಕ. ಹಿಂಗೆ ಅಂತೂ ಮಾತ್ರ ಬಿಡಬೇಡ ನೀನಂತೂ. ನಡಿ. ಇವತ್ತು ಹೋಗಿ ಗಾರ್ಮೆಂಟ್ಸ್ಗೆ ಚೆನ್ನಾಗಿ ಪಿನ್ನಿಕ್ಕಿ ಆಮೇಕಿಂದ ನೋಡು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನೇನೇನೇ ಯೋಚನೆ ಮಾಡಿ ನಿನಗೆ ಬರ್ತದೆ. ಸರಿ ಕಣಮ್ಮ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಿನ್ನ ಮಾತು ನಾನು ಮೀರ್ತೀನ? ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ನಾನು ಸರಿಯಾಗಿ ಏನೇ ಮಾಡ್ತೀನಿ ಇರು. ಏನು ಮಾಡ್ತೀನಿ ಅಂತ ನೋಡಿವಂತೆ. ಅದು ನನ್ನ ಮಗಳು ಅಂತ ಹೇಳಿದ್ರೆ ಸುಮ್ಮನೆ ಬಂದ್ಬಿಟ್ರೆ ನಮಗೇನೇ ಅವಮಾನ. ಹೋಗ್ಬಿಟ್ಟು ಬಾ ಹೋಗು. ಅದು ಏನು ಕಿತ್ಕೊತಾನೋ ಕಿತ್ಕೊಳ್ಳಿ. ಅವ್ರ ಅಪ್ಪಂದು ಅನ್ನಂಗೆ ಆಡ್ತಾನಲ್ಲ ಅವನು ಗಾರ್ಮೆಂಟ್ಸೇನೆ. ಹೋಗು. ಸರಿ ಕಣಮ್ಮ. ಸರ್, ಮೇ ಕಮಿಂಗ್ ಸರ್? ಎಸ್ ಕಮಿನ್. ಯಪ್ಪ, ಇವನೇನೆ HR. ಏನು ಸಖತ್ತಾಗಿ ಹ್ಯಾಂಡ್ಸಮ್ ಮಗವನಲ್ಲಿ. ಇವನೇನಾರ ಕಂಬ್ಳಿ ಕಣ್ಣಿಗೆ ಬಿದ್ದುಬಿಟ್ಟಿದ್ರೆ ಅಷ್ಟೇನೇ ಇವನೇನೇ ಕ್ಯಾಚಕಾಗ್ಬಿಟ್ರಳು. ಏನು ಸಖತ್ತಾಗವನಲ್ವಾ? ಆಶಾ, ನಂಗೆ ಭಯ ಆತೈತೆ. HR ಡಿಪಾರ್ಟ್ಮೆಂಟ್ ಇದು. ಹೆಂಗೆಂಗೋ ಮಾತಾಡ್ಬೇಡ, ಸುಮ್ಮನೆ ಮಾತಾಡಿದ್ದು. ಬೈಸ್ಕೋಬೇಕಾಗ್ತೈತೆ. ಸುಮ್ಮನೆ ಮಾತಾಡು. ನನಗೆ ಈಗಲೇ ಪುಕ್ಕ ಅಂತ ಐತೆ. ನಾನಿರ್ಬೇಕಾದ್ರೆ ಯಾಕೆ ಹೆದರ್ಕಂತೀಯ ನೀನು? ನಾನಿಲ್ವಾ? ಆದರೂ ನೋಡಿ ಏನು ಸಖತ್ತಾಗವನೇ ಕೆಲಸ ಮಾಡ್ಕೊಂಡು ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಂದೆ ಕೂತವನೆ. ನನ್ನ ಡ್ರೀಮ್ ಇತ್ತು ಇಂಥ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ. ಏನು ಮಾಡ್ತೀಯಾ? 3rd ಕ್ಲಾಸ್ ತಗಡ್ಲಾಂಚಿ ನನ್ನ ಮಗ ಸಿಕ್ಬಿಟ್ಟ ನನಗೆ. ಆಶಾ ಮಾತಾಡೆ. ಅವ್ರು ಜಾಸ್ತಿ ಹೊತ್ತು ನಮ್ಮನ್ನು ಏರಿಸ್ಕೊಳಕ್ಕೆಲ್ಲ ಕಳಿಸ್ಬಿಡ್ತಾರೆ. ಅಯ್ಯೋ, ನೀನು ಫಸ್ಟ್ ಸುಮ್ಮನೆ ಮಾತಾಡೋದು ಕಲ್ತ್ಕೊಳ್ಳೆ. ಎಸ್ ಹೇಳಿ. ಸರ್, ನಿಮ್ಮ ಹತ್ರ ನಾವು ಮುಖ್ಯವಾದ ವಿಷಯನ ಮಾತಾಡೋಕ್ಕೆ ಅಂತ ಬಂದ್ವಿ ಸರ್. ಹೇಳಿ. ನನಗೀಗ ಸ್ವಲ್ಪ ವರ್ಕ್ ಇದೆ. ಹೇಳಿ ಏನು ಅಂತ ಹೇಳಿ. ಸರ್, ನಾವು ಇಲ್ಲೇ ಸರ್ ಗಾರ್ಮೆಂಟ್ಸ್ದಾಗೇನೆ ಸ್ಟಿಚಿಂಗ್ ಕೆಲಸ ಮಾಡೋರು ಸರ್, ನಿಮ್ಮ ಗಾರ್ಮೆಂಟ್ಸಲ್ಲೇ. ಹೌದಾ? ಹೇಳಿ, ಏನು ನಿಮ್ಮ ಪ್ರಾಬ್ಲಮ್? ಏನು ಅಂತ ಹೇಳೋಣ ನಾವು ಬಡವ್ರೆ ಬಡವ್ರೆ. ಆದ್ರೆ ಮುರುವಾದಿಗೆ ಬೆಲೆ ಕೊಡೋರು, ಮುರುವಾದಿಗೆ ಹಂಚ್ಕೊಳ್ಳೋರು ನಾವು. ನಮಗೆ ಮಾನ ಮರ್ಯಾದೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಅಷ್ಟು ಮುಖ್ಯ ಸರ್. ನಮಗಂತೂ ಮಾನ ಮರ್ಯಾದೆ ಅಂದ್ರೆ ತುಂಬಾ ಮುಖ್ಯ ಸರ್ ನಮಗಂತೂ. ಆದ್ರೆ ಏನು ಮಾಡ್ತೀರಾ ಸರ್, ಮರ್ಯಾದಿನಾಗ ದುಡ್ಕೊಂಡು ತಿನ್ನಕ್ಕೂ ಕಿತ್ತೋದು ನನ್ನ ಮಕ್ಳು ಇರ್ತಾರಲ್ಲ ಸರ್, ಅವ್ರು ನಮ್ಮನ್ನ ನ್ಯಾಯವಾಗಿ ಇರೋಕ್ಕೂ ಬಿಡಲ್ಲ ಸರ್. ನಮ್ಮನ್ನ ತುಂಬ ಟಾರ್ಚರ್ ಕೊಟ್ಬಿಟ್ಟು ಹೆಂಗೆಗೋ ಹಿಂಸೆ ಕೊಟ್ಬಿಟ್ಟು ನಮ್ಮನ್ನ ಕೆಲಸದಿಂದನೇ ತೆಗೆದಾಕಿ ಓಡಿಸ್ಬಿಡ್ತಾರೆ ಸರ್. ನಮ್ಮಂಥ ಬಡವರಿಗೆ ನ್ಯಾಯ ಇಲ್ವಾ ಸರ್? ನಾನು ಒಬ್ಬಳೇ ಆದರೆ ಏನೋ ಪರವಾಗಿಲ್ಲ ಸರ್. ನಾನು ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಪರಿಸ್ಥಿತಿ ಬಂದುಬಿಟ್ಟಿದೆ ಸರ್, ಗೊತ್ತಾ? ಯಾರು ನಿಮ್ಮ ಹತ್ರ ಹೇಳ್ಕೊಳ್ಳೋಷ್ಟು ಧೈರ್ಯ ಮಾಡಿಲ್ಲ ಸರ್. ಆದರೆ ನಾನು ಧೈರ್ಯ ಮಾಡಿಬಿಟ್ಟು ಬಂದೆ ಸರ್. ನಾನು ಸುಮ್ಮನೆ ಇದ್ದರೆ ಆಗಲ್ಲ ಅಂತೇಳಿ ನಾನೇ ಬೇಕು ಅಂತ ಫುಲ್ ಧೈರ್ಯ ಮಾಡಿಬಿಟ್ಟು ಬಂದಿದ್ದೀನಿ ಸರ್ ನಾನು ಇಲ್ಲಿಗೆ. ನೋಡಿ ಸರ್, ನಮಗಂತೂ ಕೆಲಸ ಮಾಡೋಕ್ಕೆ ಇಷ್ಟ ಸರ್. ಇಲ್ಲೇ ಕೆಲಸ ಮಾಡಬೇಕು ಅಂತ ತುಂಬ ಇಷ್ಟ ಸರ್. ಆದರೆ ಏನು ಮಾಡ್ತೀರಾ ಸರ್, ಅನುಕೂಲಗಳೇ ಇಲ್ಲ ಸರ್. ಇಲ್ಲೆಲ್ಲ ಒಬ್ಬರು ಮ್ಯಾನೇಜರು ಅವನಲ್ಲ ಸರ್ ಅವರು.
ನೋಡಮ್ಮ, ನೀವು ಸಮಾಧಾನ ಮಾಡ್ಕೊಂಡು ಮಾತಾಡಿ. ನನಗೆ ವಿಷಯ ಏನು ಅಂತ ಗೊತ್ತಾಗಬೇಕು. ನನಗೆ ಟೈಮ್ ಬೇರೆ ಇಲ್ಲ. ಏನು ಪ್ರಾಬ್ಲಮ್ ನಿಮ್ಮದು? ಅಲ್ಲಿ ವೆಲ್ಫೇರ್ ಆಫೀಸರ್ ಇದ್ದಾರಲ್ಲ, ಅವ್ರನ್ನ ಹೋಗೊಂದ್ಸಲ ಮೀಟ್ ಮಾಡಿ ಅವ್ರಿಗೆ ನಿಮ್ಗೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾರೆ. ಅವ್ರಿಗೆ ಹೋಗಿ ಹೇಳಿ. ಇಲ್ಲ ಸರ್, ನಾನು ನಿಮ್ಮ ಹತ್ರನೇ ಹೇಳ್ಬೇಕು ಸರ್. ನನಗೆ ಗೊತ್ತು ಸರ್, ಎಲ್ರೂ ಅವನ ಕೈ ಕೆಳಗಡೆನೇ ಇದ್ದಾರೆ ಸರ್. ಆ ಮ್ಯಾನೇಜರ್ ಸರ್, ನಮ್ಮ ಲೈನ್ ಮ್ಯಾನೇಜರ್ ಇದ್ದಾರಲ್ಲ ಸರ್, ಸರ್ ಅವನು ತುಂಬ ಹಿಂಸೆ ಕೊಡ್ತಾನೆ ಸರ್ ನಮಗೆಲ್ಲ. ಲೈಂಗಿಕ ಕಿರುಕುಳ ಕೊಡ್ತಾನೆ ಸರ್ ಅವನು. ಅಷ್ಟೇ ಅಲ್ಲ ಸರ್, ಅವನ ಜೊತೆ ಯಾರ್ಯಾರು ಚೆನ್ನಾಗಿರ್ತಾರೋ ಹುಡುಗಿಯರು ಅವ್ರಿಗೆಲ್ಲ ಕಡಿಮೆ ಕೆಲಸ ಹೇಳ್ತಾನೆ ಸರ್, ನಮಗೆಲ್ಲ ಜಾಸ್ತಿ ಕೆಲಸ ಹೇಳ್ತಾನೆ ಸರ್. ಅಷ್ಟೇ ಅಲ್ಲ ಸರ್, ನಮಗೆ ಎಷ್ಟು ಚಿತ್ರ ಹಿಂಸೆ ಕೊಡ್ತಾನೆ ಗೊತ್ತಾ ಸರ್. ಮೈ ಮುಟ್ಟು ಮಾತಾಡ್ಸೋದು, ಕೆನ್ನೆ ಮುಟ್ಟು ಮಾತಾಡ್ಸೋದು, ಕೈ ಹಿಡ್ಕೊಂಡು ಎಳೆಯೋದು. ಸರ್ ನಾನೇನಾದ್ರು ಸುಳ್ಳು ಹೇಳಿದ್ರೆ ನೀವು ಪರ್ಸ್ನಲಾಗಿ ಬಂದ್ಬಿಟ್ಟು ಕೇಳಿ ಸರ್, ನೀವು ಅಲ್ಲೆಲ್ಲನೂ ಒಳಗಡೆ ವರ್ಕರ್ಸ್ನ ಕೇಳಿ ಸರ್. ನಿಮಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಸರ್. ನಿಮಗೆ ಹೆಂಗೆ ಸಿಕ್ಕರೆ ಹಂಗೆ ನಮ್ಮ ಹತ್ರ ಬಿಹೇವ್ ಮಾಡ್ತಾನೆ ಸರ್. ಹಾಗೆ ಮುತ್ತು ಕೊಡಕ್ಕೆ ಬರೋದು, ಹಾಗೆಲ್ಲ ಮಾಡ್ತಾನೆ ಸರ್. ಸರ್ ನಾವು ಬಡವರೇ ಇರ್ಬೋದು ಸರ್, ಆದರೆ ನಾವು ಅಂಥ ಕೆಲಸ ಎಲ್ಲನೂ ಕಚಡ ಕೆಲಸ ಮಾಡಿಲ್ಲ ಸರ್. ನಾವು ಮಾಡೋದನ್ನೂ ಇಲ್ಲ ಸರ್. ನಾವು ಎಂಥ ಜನ ಸರ್ ಅವನು. ಬೇಕಾದರೆ ಇವಳನ್ನೇ ಕೇಳಿ ಸರ್. ಹೌದು ಸರ್, ಅವ್ರ ಅಂತಾರೇನೇನಿಯ ಸರ್. ಅವರು ಇಂಥವೆಲ್ಲ ತುಂಬ ಕೆಲಸ ಮಾಡಿದ್ದಾರೆ ಸರ್. ಅವರಂತೂ ಅವ್ರು ಯಾವಾಗೂ ಇದೇ ಥರನೇ ಮಾಡ್ತಾರೆ ಸರ್. ಅವರಂತೂ ಹುಡುಗಿಯರ ಹತ್ರ ಎಲ್ಲ ಕೆಟ್ಟ ಕೆಟ್ಟದಾಗೆ ಬಿಹೇವ್ ಮಾಡ್ತಾರೆ ಸರ್. ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗಲಿಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರನೇ ಹೇಳೋಣ ಅಂತ ಬಂದಿದ್ದು ಸರ್. ಅಷ್ಟೇ ಅಲ್ಲ ಸರ್, ಒಂದು ಹುಡುಗಿನ ಇಲ್ಲೇ ಗಾರ್ಮೆಂಟ್ಸಾಗ ಕೆಲಸ ಮಾಡ್ತಿರೋ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟವನೆ ಸರ್. ಗಂಡನ ಬಿಡಿಸ್ಬಿಟ್ಟೆ ಕರ್ಕೊಂಡು ಹೋಗ್ಬಿಟ್ಟವನೆ ಸರ್. ಈ ಥರ ಎಲ್ಲ ತುಂಬ ವಿಚಾರ ಮಾಡೋನೆ ಸರ್. ಅದಕ್ಕೆ ನಿಮ್ಮ ಗಮನಕ್ಕೆ ತರೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು ಸರ್. ಈಗ ನಮಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ, ನಾವೇನಾದರೂ ಮಾತಾಡ್ಬಿಡ್ತೀವಿ ಅಂತ ಸರ್ ಈಗ ಇವಳನ್ನ ಕೆಲಸದಿಂದ ತೆಗೆದಾಕ್ತಾವನೆ ಸರ್. ಹೌದಾ? ನೋಡಿ, ಅಳಬೇಡಿ. ಇದ್ರ ಬಗ್ಗೆ ನಾನು ವಿಚಾರಣೆನೇ ಮಾಡ್ತೀನಿ. ನಮ್ಮ ವೆಲ್ಫೇರ್ ಆಫೀಸರ್ಗೆಲ್ಲ ಹೇಳ್ತೀನಿ ನಾನು. ಇದ್ರ ಬಗ್ಗೆ ಅವರು ಕರೆಕ್ಟಾಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ನನಗೆ. ಆಮೇಲೆ ನಾನು ಆ್ಯಕ್ಷನ್ ತೊಗೋತೀನಿ. ನೀವು ಅಳಕ್ಕೆ ಹೋಗ್ಬೇಡಿ. ಈಗ ನಿಮ್ಮನ್ನು ಕೆಲಸದಿಂದ ಯಾರು ತೆಗೆದಾಕಿದ್ದು? ಮ್ಯಾನೇಜರ್ ತಾನೇ. ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಪಾಡಿಗೆ ನೀವು ವರ್ಕ್ ಮಾಡಿ, ಓಕೆನಾ? ನಾನು ಅದ್ರ ಅಪ್ಡೇಟ್ ಎಲ್ಲ ತೊಗೋತೀನಿ. ಏನು ಮಾಡಬೇಕು, ಏನು ಬಿಡಬೇಕು ಅಂತ ನಾನು ಅಪ್ಡೇಟ್ ತೊಗೋತೀನಿ. ಅರ್ಥ ಆಗುತ್ತೆ ನಿಮ್ಮ ಕಷ್ಟನೂ. ನನಗೆ ಅದರ ಕಂಪ್ಲೇಂಟ್ ಇಲ್ಲಿ ತನಕ ಬಂದಿರಲಿಲ್ಲ. ಈಗ ಬಂದಿದೆ ಅಲ್ವಾ, ವಿಚಾರಣೆ ಮಾಡೋ ಜವಾಬ್ದಾರಿ ನಂದು. ಓಕೆ ಸರ್, ಆಯಿತು ಸರ್. ಇದೊಂದೇ ಒಂದು ವಿಚಾರಣೆ ಮಾಡಿ ಸರ್. ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಅವ್ರಿಗೆ ಹೇಳಿ ಸರ್, ಬೇಕಾದ್ರೆ ನಾನೇನಾದ್ರು ತಪ್ಪು ಮಾಡಿದರೆ ತೆಗೀರಿ ಸರ್. ನಾನು ತಪ್ಪೇ ಮಾಡಿಲ್ಲ ಸರ್. ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಸರ್ ನನ್ನ ಕೆಲಸದಿಂದ ತೆಗಿಬೇಕು? ನೀವೇ ಹೇಳಿ ಸರ್. ಓಕೆ ಓಕೆ, ನಾನು ವಿಚಾರಣೆ ಮಾಡ್ತೀನಿ. ಕೂಲ್, ಓಕೆ. ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ನಾನು ಡಿಸ್ಕಷನ್ ಮಾಡ್ತೀನಿ. ಡಿಪಾರ್ಟ್ಮೆಂಟಲ್ಲಿ ನಾನು ಮಾತಾಡ್ತೀನಿ. ನೀವು ಯೋಚನೆ ಮಾಡಬೇಡಿ. ಅದ್ರ ಬಗ್ಗೆ ಎಲ್ಲ ಫುಲ್ ಡಿಸ್ಕಷನ್ ಮಾಡಿ ನಾನು ತೀರ್ಮಾನ ತೊಗೋತೀನಿ. ಹೆಣ್ಮಕ್ಳಿಗೆ ನೋವು ಕೊಡೋ ಅಂತ ಯಾರಾದರೂ ಪರವಾಗಿಲ್ಲ, ಅವ್ರನ್ನ ಇಟ್ಕೊಳ್ಳೋ ಅಂಥ ಅವಶ್ಯಕತೆ ನಮಗಿಲ್ಲ ವರ್ಕಲ್ಲಿ. ಈ ಥರ ಏನೋ ಮಿಸ್ಬಿಹೇವ್ ಮಾಡ್ತಾವ್ರೆ ಅಂತ ಗೊತ್ತಾದರೆ ಅವ್ರನ್ನ ನಾವೇ ಜಾಬಿಂದ ತೆಗಿತೀವಿ. ಆದರೆ ಅದ್ರ ಬಗ್ಗೆ ಫುಲ್ ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಅದಕ್ಕೆಲ್ಲ ಸಾಕ್ಷಿ ಬೇಕಲ್ವಾ? ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಓಕೆ, ಯು ಡೋಂಟ್ ವರಿ, ನೀವು ಹೋಗಿ. ಓಕೆ ಸರ್, ನಿಮ್ಮನ್ನೇ ನಂಬಿದ್ದೀನಿ ಸರ್. ನೀವು ಎಲ್ಲ ಒಳ್ಳೇದು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸರ್. ನಿಮ್ಮನ್ನೇ ನಂಬಿದ್ದೀನಿ ಸರ್. ಹೆಂಗನ ಮಾಡೋವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಸರ್. ಸರಿ, ಆಯಿತು. ಬಾರೆ ಹೋಗೋಣ, ಬಾರೆ ಸರ್ ನೋಡ್ಕೊಂತಾರೆ ಎಲ್ಲ. ನಾನು ಹಲೋ, ಆ ಲೈನ್ ಮ್ಯಾನೇಜರ್ ಇದ್ದಾರಲ್ಲ, ಸೆಕೆಂಡ್ ಫ್ಲೋರು, ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹುಡುಗಿಯರ ಹತ್ರ ಎಲ್ಲನೂ. ಅಂದರೆ ಯಾವ ಥರ ಬಿಹೇವ್ ಮಾಡ್ತಾರೆ ಏನು ಅಂತ ಪ್ರತಿಯೊಂದು ಹುಡುಗಿ ಹತ್ರನೂ ಪರ್ಸ್ನಲಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನೀವು. ಓಕೆ, ಈ ವಿಚಾರ ಅವ್ರಿಗೆ ಗೊತ್ತಾಗಬಾರ್ದು. ಯಾ ಕಲೆಕ್ಟ್ ಮಾಡಿಬಿಡಿ. ಇನ್ಫಾರ್ಮ್ ಮಾಡಿ ನನಗೆ. ಇವತ್ತು ಈವ್ನಿಂಗ್ ಒಳಗಡೆ ನನಗೆ ಇನ್ಫಾರ್ಮೇಷನ್ ಬೇಕು. ಓಕೆ? ನೋ, ಒಂದು ಕಂಪ್ಲೇಂಟ್ ಬಂದಿದೆ. ಸೊ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ನನಗೆ ಇನ್ಫಾರ್ಮೇಷನ್ ಕೊಡಿ ಸಾಕು. ಓಕೆ.